ಪ್ರೈಸ್ ಲಾರ್ಡ್, ಹಾಲೆಲೂಯ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ. ನವಲವಿನ ಸಹೋದರ ಸಹೋದರಿಯರೇ, ಯೋಹಾನನ ಶುಭ ಸಂದೇಶ 14ನೇ ಅಧ್ಯಾಯ 15ನೇ ವಾಕ್ಯದಲ್ಲಿ ದೇವರ ವಾಕ್ಯ ಹೀಗೆ ಹೇಳುತ್ತೆ, ನೀವು ನನ್ನ ಹೆಸರಿನಲ್ಲಿ ನನ್ನನ್ನು ಏನಾದರೂ ಬೇಡಿಕೊಂಡರೆ ಅದನ್ನು ನೆರವೇರಿಸುವೆನು. ಪ್ರೈಸ್ ಲಾರ್ಡ್, ಹಾಲೆಲೂಯ, ಹಾಲೆಲೂಯ. ಯೇಸು ಕ್ರಿಸ್ತರ ಹೆಸರಿನಲ್ಲಿ ವಿಶ್ವಾಸವಿಟ್ಟು ನಾವು ಕೇಳಿಕೊಳ್ಳುವ ಪ್ರತಿಯೊಂದನ್ನು ನೀಡುವರು ಎಂಬುದಾಗಿ ಬೈಬಲ್ ವಚನ ನಮಗೆ ಹೇಳುತ್ತದೆ. ನಮ್ಮ ಪ್ರಾರ್ಥನೆ ದೇವರನ್ನು ಮುಟ್ಟುವಂತಿರಬೇಕು. ದೇವರ ಆಜ್ಞೆಗಳನ್ನು ಕೈಗೊಂಡು ನಾವು ನಡೆಯುವರಾದರೆ, ದೇವರಿಗೆ ಮೆಚ್ಚುಗೆಯಾದ ಜೀವನವನ್ನು ನಾವು ಜೀವಿಸುವುದಾದರೆ, ನಾವು ಕೇಳಿಕೊಳ್ಳುವ ಪ್ರತಿಯೊಂದನ್ನು ದೇವರು ನಮಗೆ ನೀಡುವರು. ಆ ದೈವಿಕವಾದಂಥ ಕೃಪೆಯು, ದೈವಿಕವಾದಂಥ ಅನುಗ್ರಹವನ್ನು ನಾವು ಪಡೆಯುವವರಾಗ್ತೀವಿ. ನಾವು ಯಾವ ವಿಷಯದಲ್ಲಿ ಪ್ರಾರ್ಥಿಸುತ್ತೇವೋ ಅದನ್ನು ದೇವರು ನಮ್ಮ ಜೀವನದಲ್ಲಿ ಮಾಡುತ್ತಾರೆ. ಸತ್ಯವೇದದಲ್ಲಿ ನಾವು ನೋಡ್ತೀವಿ, ಅನೇಕ ವ್ಯಕ್ತಿಗಳು ಪ್ರಾರ್ಥಿಸಿದಾಗ ಅದ್ಭುತಗಳು ನಡೆದವು. ಮೋಸೆ ಕೆಂಗಡಲ ಮುಂದೆ ನಿಂತು ಇಗೋ ಫರೋಹನ ಸೈನ್ಯವನ್ನು ನೋಡಿ ನಡುಗುತ್ತಾ ಬೊಬ್ಬೆ ಹಾಕುತ್ತಿದ್ದಂತ ಇಸ್ರಾಯೇಲರ ನಡುವೆ ಮೋಸೆ ದೇವರ ಮಾತನ್ನ ಕೇಳಿ ಸಮುದ್ರದ ಮೇಲೆ ಕರಗಳನ್ನ ಚಾಚಿದನು. ಆ ಕರಗಳನ್ನ ಚಾಚುವಾಗ ಇಗೋ ಕೆಂಗಡಲನ್ನ ದೇವರು ಇಬ್ಬಾಗ ಮಾಡಿದರು. ಕೈಗಳನ್ನ ಚಾಚಿ ವಿಶ್ವಾಸದಿಂದ ಪ್ರಾರ್ಥಿಸಿದಾಗ ಕೆಂಗಡಲು ಇಬ್ಬಾಗವಾಯಿತು. ಎದರಿ ನಡುಗುತ್ತಿದ್ದ ಇಸ್ರಾಯೇಲರು ಒಣನೆಲದ ಮೇಲೆ ನಡೆಯಲು ದೇವರು ಮಾರ್ಗವನ್ನ ಮಾಡಿದರು. ವಿಶ್ವಾಸದಲ್ಲಿ ಪ್ರಾರ್ಥಿಸಿದಾಗ, ದೇವರ ವಾಕ್ಯದಂತೆ ಜೀವಿಸಿ ದೇವರ ವಾಕ್ಯದನ್ನ ನಂಬಿ ನಾವು ನಡೆಯುವಾಗ ಇಗೋ ಮೋಸೆ ಕೈಗಳನ್ನ ಸಮುದ್ರದ ಮೇಲೆ ಚಾಚಿದಾಗ ಕೆಂಗಡಲು ಇಬ್ಬಾಗವಾಯಿತು. ಇಸ್ರಾಯೇಲರು ಕಡಲನ್ನು ದಾಟುವಾಗ ಕೆಂಗಡಲು ಇಬ್ಬಾಗವಾಗಿ ಎಡಬಲಗಳಲ್ಲಿ ಗೋಡೆಯಂತೆ ಆಶ್ರಯ ನೀಡಿತು. ನಮ್ಮ ಆಶ್ರಯದಾತರಾದ ದೇವರಲ್ಲಿ ನಾವು ಆಶ್ರಯಿಸಿಕೊಳ್ಳುವಾಗ ಇವ ನಮ್ಮ ಜೀವಿತದಲ್ಲಿ ಆಶ್ರಯವನ್ನ ದೇವರು ಒದಗಿಸಿಕೊಡುತ್ತಾರೆ. ಇಸ್ರಾಯೇಲರಿಗೆ ಇದೋ ಕೆಂಗಡಲಲ್ಲಿ ರಕ್ಷಣೆಯನ್ನು ಒದಗಿಸಿದ ಹಾಗೆ ನಾವು ನಮ್ಮ ಜೀವಿತದಲ್ಲಿ ದೇವರನ್ನ ಆರಿಸಿಕೊಂಡೇ ಇಲ್ಲ, ದೇವರನ್ನ ನಾವು ಸಂರಕ್ಷಣೆಗಾಗಿ ಪ್ರಾರ್ಥಿಸುವಾಗ ಇದೋ ನಮ್ಮನ್ನು ಪರಿಪೂರ್ಣವಾಗಿ ರಕ್ಷಿಸುವರು. ಮೋಸೆ ಪ್ರಾರ್ಥಿಸಿದಾಗ ಹೇಗೆ ಕೆಂಗಡಲು ಇಬ್ಬಾಗವಾಯಿತು, ನಾವು ಪ್ರಾರ್ಥಿಸುವಾಗಲೂ ನಮ್ಮ ಪ್ರಾರ್ಥನೆಯಲ್ಲಿ ದೇವರು ಸದುತ್ತರವನ್ನ ಕೊಡುವರು. ನಮ್ಮ ಕಷ್ಟಗಳನ್ನ ಕಡಲಂತೆ ಇಬ್ಬಾಗಿಸಿ ನಮ್ಮ ಜೀವಿತವನ್ನ ಹೊಣದ ನೆಲದ ಮೇಲೆ ನಡೆಸುವರು. ವಿಶ್ವಾಸದಲ್ಲಿ ನಾವು ಪ್ರಾರ್ಥಿಸುವವರಾಗಬೇಕು. ಪ್ರಿಯರೇ, ದಾವೀದನು ಪ್ರಾರ್ಥಿಸಿದನು. ದಾವೀದನು ಬಲಹೀನನಾಗಿ ಪ್ರಾರ್ಥಿಸಿದನು. ಹೊಸ ಬಲವನ್ನ ಹೊಂದಿಕೊಂಡನು. ದಾವೀದನು ಗೊಲಿಯಾತನ ಮುಂದೆ ಹೋಗುವಾಗ, ಆತ 5 ಕಲ್ಲು ಕವಣೆಯನ್ನ ತೆಗೆದುಕೊಂಡು ಹೋಗುವಾಗ, ಗೊಲಿಯಾತನ ಹೀಯಾಳಿಸುವಾಗ, ನೀನು ಈಟಿ, ನಿನಗೆ ರಕ್ಷಣೆಯನ್ನ ನೀನು ಹೊತ್ಕೊಂಡು ಬರ್ತಾ, ಈಟಿ ಚಾಕುವನ್ನ ನೀನು ಹೊತ್ಕೊಂಡು ಬರ್ತಾ ಇದೀಯಾ, ನಾನು ನನ್ನ ಸರ್ವೇಶ್ವರನ ನಾಮವನ್ನ ಹಿಡಿದು ಬರ್ತಾ ಇದ್ದೀನಿ. ಇಗೋ ಸರ್ವೇಶ್ವರನ ಹೆಸರಿನಲ್ಲಿ ನಾನು ಇಗೋ ನಿನ್ನ ಮುಂದೆ ನಿಂತು ನಿನ್ನನ್ನು ಕೊಲ್ಲುತ್ತೇನೆ ಎಂಬುದಾಗಿ ಸರ್ವೇಶ್ವರನಲ್ಲಿ ಮೊರೆ ಇಟ್ಟು ಕವಣೆ ಕಲ್ಲನ್ನ ಬೀಸುವಾಗ ಗೊಲಿಯಾತನು ಇದು ಕರ್ತನ ಬಲದಿಂದ ಸಾಯಲ್ಪಡುತ್ತಾನೆ. ಎಂಥ ಕಷ್ಟಗಳು ನಮಗೆ ಅಡ್ಡಿ ಬಂದರೂ ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸುವಾಗ ಎಲ್ಲವೂ ಇಗೋ ಗೊಲಿಯಾತನಂತೆ ನಾಶವಾಗುವವು. ನಾವು ಯೇಸು ಕ್ರಿಸ್ತರಲ್ಲಿ ಭರವಸೆ ಇಡಬೇಕು, ಯೇಸು ಕ್ರಿಸ್ತರಲ್ಲಿ ವಿಶ್ವಾಸವಿಡಬೇಕು, ಯೇಸು ಕ್ರಿಸ್ತರಲ್ಲಿ ನಂಬಿಕೆ ಇಡಬೇಕು. ನನ್ನ ಒಲವಿನ ಸಹೋದರ ಸಹೋದರಿಯರೇ, ನಮ್ಮ ಜೀವಿತದಲ್ಲಿ ಯಾವೊಂದು ಕಾರ್ಯಗಳನ್ನು ನಾವು ಮಾಡುವಾಗ ಕ್ರಿಸ್ತನ ಹೆಸರಿನಲ್ಲಿ ನಾವು ಮಾಡಬೇಕು. ಕ್ರಿಸ್ತನ ಹೆಸರಿನಲ್ಲಿ ನಾವು ಮಾಡುವಾಗ ನಮಗೆ ಎಲ್ಲವೂ ದೊರಕುವುದು. ದಾವೀದನು ಕ್ರಿಸ್ತನ ಹೆಸರಿನಲ್ಲಿ, ದೇವರ ಹೆಸರಿನಲ್ಲಿ ಪ್ರಾರ್ಥಿಸಿ
ಗೊಲಿಯಾತನನ್ನ ಕವಣೆ ಕಲ್ಲಿಂದ ಹೊಡೆದನು. ಹೊಸ ಬಲವು ಬಂದಿತು. ಹೊಸದಾದ ಶಕ್ತಿಯಿಂದ ಗೊಲಿಯಾತನ ಮುಂದೆ ಹೋಗಿ ಕರ್ತನ ನಾಮದಲ್ಲಿ ಆ ಕವಣೆ ಕಲ್ಲನ್ನ ಬೀಸಿದಾಗ ದಾವೀದನು ಜಯ ಹೊಂದಿದನು. ಜಯ ಕೊಡುವ ದೇವರು. ಸಮುವೇಲನ ತಾಯಿ ಅನ್ನಳು ಬಂಜೆಯಾಗಿದ್ದಳು. ಬಂಜೆಯಾಗಿದ್ದಂತ ಅನ್ನಳು ದೇವರ ಮುಂದೆ ಮೊಣಕಾಲೂರಿ ಪ್ರಾರ್ಥಿಸಿದಳು. ಅಪ್ಪ, ನನ್ನ ಪ್ರಾರ್ಥನೆಯನ್ನು ಆಲಿಸಲು ನಿನ್ನ ಶಕ್ತನು. ನಿನ್ನ ಮುಂದೆ ನಾನು ಪ್ರಾರ್ಥಿಸ್ತಾ ಇದ್ದೀನಿ. ನನ್ನನ್ನು ಪಾರಂಬರಿಸು. ನನಗೊಂದು ಮಗುವನ್ನ ಕೊಡು. ನನಗೊಂದು ಗಂಡು ಮಗುವನ್ನ ಕೊಡು. ಜೀವನ ಪರ್ಯಂತರ ನಾನು ನಿನಗೆ ಆತನನ್ನ ನೇಮಿಸುವೆನು ನಿನ್ನ ಸೇವೆಗೆ ಎಂಬುದಾಗಿ ಪ್ರಾರ್ಥಿಸಿದಳು. ಬಂಜೆಯಾಗಿದ್ದ ಅನ್ನಳು ತಾಯ್ತನವನ್ನ ಪಡೆದುಕೊಂಡಳು. ಮಗುವಿನ ತಾಯಿಯಾದರು. ಮಕ್ಕಳಿಲ್ಲದೆ ಇರುವ ದಂಪತಿಗಳೇ, ಚಿಂತೆ ಮಾಡಬೇಡಿ. ಕರ್ತನಲ್ಲಿ ಮೊರೆ ಇಟ್ಟು ಪ್ರಾರ್ಥಿಸಿರಿ. ಎಪ್ಸಪ್ಪ, ನೀನು ಹೇಳಿದೆಯಲ್ಲ, ನಿನ್ನ ನಾಮದಲ್ಲಿ ಪ್ರಾರ್ಥಿಸುವಾಗ ನೀನೇನೇ ಕೇಳಿದರೂ ಅದು ಸಿಗುವುದೆಂದು ಪವಿತ್ರಾತ್ಮ ಭರಿತರಾಗಿ ಪ್ರಾರ್ಥಿಸಿರಿ. ನನ್ನ ಒಲವಿನ ಸಹೋದರ ಸಹೋದರಿಯರೇ, ಮಕ್ಕಳಿಲ್ಲದೆ ಇರುವ ದಂಪತಿಗಳೇ, ಚಿಂತಿಸಬೇಡಿ. ನಿಮಗೆ ಮಕ್ಕಳನ್ನು ಕೊಡಲು ದೇವರು ಶಕ್ತರು. ಕೀರ್ತನೆ 127:3 ಹೇಳುತ್ತೆ, ನಾ ಕೊಡುವ ಸಿರಿ ಸಂಪತ್ತು ಪುತ್ರ ಸಂತಾನ. ನಾನು ನಿನಗೆ ಮಕ್ಕಳನ್ನ ಕೊಟ್ಟು ನಿನ್ನನ್ನು ಅನುಗ್ರಹಿಸುವೆನೆಂದು ಹೇಳಿದ ದೇವರು ನಿಮಗೆ ಪುತ್ರ ಸಂತಾನವನ್ನ ಕೊಡುವುದು. ಅನ್ನಡಂತೆ ಪ್ರಾರ್ಥಿಸಿರಿ. ಅನ್ನಡಂತೆ ಪ್ರಾರ್ಥಿಸಿರಿ. ಅನ್ನಡಂತೆ ಅಂಗಲ ಹಾಚಿ ಪ್ರಾರ್ಥಿಸಿ. ನಿಮ್ಮ ಹೃದಯದ ವೇದನೆಗಳನ್ನು ಸಮರ್ಪಿಸುವಾಗ ದೇವರು ಅನ್ನಳ ಪ್ರಾರ್ಥನೆಯನ್ನ ಆಲಿಸಿ ಸಮುವೇಲನನ್ನ ಅನುಗ್ರಹಿಸಿದರು. ನಿಮಗೂ ಪ್ರಾರ್ಥಿಸುವಾಗ ಎಲ್ಲವನ್ನ ಅನುಗ್ರಹಿಸಲು ಶಕ್ತರು ನಮ್ಮ ದೇವರು, ಜೀವಂತ ದೇವರು. ನವಲವಿನ ಸಹೋದರ ಸಹೋದರಿ, ಯೇಸು ಕ್ರಿಸ್ತರ ಹೆಸರಿನಲ್ಲಿ ನಾವು ಪ್ರಾರ್ಥಿಸುವವರಾಗಬೇಕು. ಯೇಸು ಕ್ರಿಸ್ತರ ಹೆಸರಿನಲ್ಲಿ ನಾವು ನಂಬಿಕಸ್ಥರಾಗಿರಬೇಕು. ನಂಬಿಕಸ್ಥರಾಗಿ ಪ್ರಾರ್ಥಿಸುವಾಗ ನಮ್ಮ ಜೀವಿತದಲ್ಲಿ ಎಲ್ಲವೂ ಸಂಭವಿಸದು. ದಾನಿಯೇಲನು ಪ್ರಾರ್ಥಿಸಿದನು ಬಾಬಿಲೋನಲ್ಲಿ. 21 ದಿನ ಉಪವಾಸವಿದ್ದು ನಾನು ಪ್ರಾರ್ಥಿಸ್ತೇನೆ ಎಂದು ಪ್ರಾರ್ಥಿಸುತ್ತಿದ್ದಾಗ 21ನೇ ದಿನ ದೇವದೂತ ಬಂದು ಹೇಳಿದ, ನೀನು ಉಪವಾಸವಿದ್ದು ಪ್ರಾರ್ಥಿಸ್ತೇನೆ ಎಂದು ನೀನು ಸರ್ವೇಶ್ವರನ ಮುಂದೆ ಕುಳಿತ ಮೊದಲ ದಿನವೇ ನಿನ್ನ ಪ್ರಾರ್ಥನೆ ದೇವರನ್ನ ಮುಟ್ಟಿತು. ನಿನ್ನ ಬಳಿಗೆ ಬರಲು ಅಸ್ಸೀರ್ಯದ ಅರಸರು ತಡೆಯೊಡ್ಡಿದರು. ಸೈತಾನನು ದೇವದೂತನನ್ನೇ ತಡೆದ. ದೈವ ಭಕ್ತರ ಪ್ರಾರ್ಥನೆಗೆ ಸದುತ್ತರ ದೇವರು ಬೇಗನೆ ಕೊಟ್ಟಿದ್ದಾರೆ ಎಂದು ಪ್ರಾರ್ಥಿಸೋಣ. ನಂಬಿಕೆಯಿಂದ 21 ದಿನ ಪ್ರಾರ್ಥಿಸಿದ ಹೊಸ ಕೃಪೆಯನ್ನ, ಇಸ್ರೇಲರಿಗೆ ಬಿಡುಗಡೆಯನ್ನ ದೇವರು ದಾನಿಯೇಲನ ಪ್ರಾರ್ಥನೆಯನ್ನ ಕೇಳಿ ದಯಪಾಲಿಸಿದರು. ದಾನಿಯೇಲನಂತೆ ಪ್ರಾರ್ಥಿಸೋಣ. ದಾನಿಯೇಲನನ್ನು ಸಿಂಹದ ಬಾಯಿಗೆ ಹಾಕಿದಾಗ, ಆ ಸಿಂಹ ಇರುವ ಗುಹೆಯಲ್ಲಿ ಹಾಕಿದಾಗ, ಸರ್ವೇಶ್ವರನಲ್ಲಿ ಪ್ರಾರ್ಥಿಸಿದಾಗ ಹಸಿದ ಸಿಂಹದ ಬಾಯಿಯನ್ನ ಕಟ್ಟಿ ಸರ್ವೇಶ್ವರ ದಾನಿಯೇಲನನ್ನು ರಕ್ಷಿಸಿದರು. ಕಷ್ಟ, ದುಃಖ, ನಿರಾಸೆ, ಸಾಲದ ಸಿಂಹ ಬಾಯಿ ತೆರೆದು ನಮ್ಮನ್ನು ಬೇಟೆಯಾಡುವಾಗ ನಿಶಕ್ತರಾಗಿ ಬಲಹೀನರಾಗಿರುವ ಸಂದರ್ಭ, ಬಲವಂತರಾದ ದೇವರಲ್ಲಿ ನಮ್ಮ ಬರಿದಾದ ಕರಗಳನ್ನ ಚಾಚಿ ದಾನಿಯೇಲನಂತೆ ನಾವು ವಿಶ್ವಾಸದಲ್ಲಿ ಪ್ರಾರ್ಥಿಸುವಾಗ ನಮಗೊಂದು ಹೊಸ ಕೃಪೆಯನ್ನು ಒದಗಿಸಿ ಕೊಡುತ್ತಾ, ನಾವು ಮಾಡುವ ಪ್ರಾರ್ಥನೆಯನ್ನು ಕೇಳಿದ ದೇವರು ನಾವು ಬೇಡುವುದಕ್ಕಿಂತಲೂ ಕೇಳುವುದಕ್ಕಿಂತಲೂ ಅಧಿಕವಾದದನ್ನು ನಮ್ಮ ಜೀವನದಲ್ಲಿ ಮಾಡುವರು. ಪ್ರಾರ್ಥಿಸುವವರಾಗೋಣ ಪ್ರಿಯರೇ. ಕಷ್ಟಗಳನ್ನು ಕಂಡು, ದುಃಖಗಳನ್ನು ಕಂಡು ಭಯಪಡಬೇಡಿ. ಸಿಂಹವನ್ನು ಕಂಡು ಭಯಪಡಲಿಲ್ಲ ದಾನಿಯೇಲ. ಶದ್ರಕ್, ಮೆಷಕ್, ಅಬೇದ್ನೆಗೋ ಬೆಂಕಿಯನ್ನ ಕಂಡು ಹೆದರಲಿಲ್ಲ. ಹಾವಿಗೆಯನ್ನ ಕಂಡು ಹೆದರಲಿಲ್ಲ. ಹೇಳಿದ್ರು ನಾವು ಇದರಲ್ಲಿ ಸಾಯ್ಬೇಕೆಂಬುದನ್ನು ಸರ್ವೇಶ್ವರನ ನಿಶ್ಚಯ ಆಗಿದ್ರೆ, ಚಿತ್ತವಾಗಿದ್ರೆ ನಾವು ಹಾವಿಗೆಯಲ್ಲಿ ಸಾಯ್ತೀವಿ. ಇಲ್ಲ ಅಂದ್ರೆ ಈ ಬೆಂಕಿಯಿಂದಲೂ ರಕ್ಷಿಸಲು ಶಕ್ತರು ನನ್ನ ಸರ್ವೇಶ್ವರ ಸ್ವಾಮಿ. ಶದ್ರಕ್, ಮೆಷಕ್, ಅಬೇದ್ನೆಗೋ ಬೆಂಕಿಯಲ್ಲಿ ಇರುವುದನ್ನ ಕಂಡಂತ ವ್ಯಕ್ತಿಗಳು ಅವರು ಮೂವರಿಲ್ಲ, 4 ಮಂದಿ ಇದ್ದಾರೆ. ನಮ್ಮ ಜೊತೆಯಲ್ಲಿ ದೇವರಿದ್ದಾರೆ. ಜೊತೆಯಲ್ಲಿ ಶಕ್ತಿಯುಂತ ದೇವರಿದ್ದಾರೆ. ಮರಣವನ್ನ ಗೆದ್ದ ದೇವರಿದ್ದಾರೆ.
ಲೋಕವನ್ನ ಜಯಿಸಿದ ದೇವರಿದ್ದಾರೆ. ನಾವು ದಾನಿಯೇಲನಂತೆ, ಸದ್ರೇಕ್, ಮೆಷಕ್, ಅಬೇದ್ನೆಗೋದಂತೆ ನಾವು ಪ್ರಾರ್ಥಿಸೋಣ. ನವಲವಿನ ಸಹೋದರ ಸಹೋದರಿ, ಪೌಲ ಹೇಳ್ತಾರೆ, ಮಾನವರೆಲ್ಲ ಪಾಪಿಗಳೇ ಎಂದು. ಹೌದು, ನಾವೆಲ್ಲ ಪಾಪಿಗಳೇ. ನಮಗಾಗಿ, ನಮ್ಮ ರಕ್ಷಣೆಗಾಗಿ, ನಮ್ಮ ಬಿಡುಗಡೆಗಾಗಿ ಕ್ರಿಸ್ತನು ಈ ಧರೆಗೆ ಬಂದನು, ಮನುಷ್ಯನಾಗಿ ಜೀವಿಸಿದನು. ನಮ್ಮೆಲ್ಲರನ್ನ ಮುಕ್ತಿಪಡಿಸಲು ಸಿಲುಬೆ ಮೇಲೆ ಪ್ರಾಣತ್ಯಾಗ ಮಾಡಿ ನಮ್ಮನ್ನು ಬಲಪಡಿಸಿದ ದೇವರ ಮಕ್ಕಳು ನಾವು. ಅವರನ್ನು ಆಶ್ರಯಿಸಿಕೊಂಡು ಜೀವಿಸುವಾಗ ಎಲ್ಲಾ ವಿಷಯಗಳಲ್ಲಿಯೂ ಜಯ ಪಡುತ್ತೇವೆ. ಕರ್ತನಲ್ಲಿ ನನ್ನ ಒಲವಿನ ಸಹೋದರ ಸಹೋದರಿಯರೇ, ಪೇತ್ರನು ಪ್ರಾರ್ಥಿಸಿ ಕರ್ತನಲ್ಲಿ ಮೊರೆ ಇಟ್ಟಾಗ ಹೊಸ ದರ್ಶನವನ್ನ ಕಂಡನು. ಹೊಸ ಹುರುಪಿನಿಂದ ಕ್ರಿಸ್ತನ ಸಾಕ್ಷಿಯನ್ನ ಸಾರಿದನು. ನಾವು ಸಹ ಕ್ರಿಸ್ತನಲ್ಲಿ ಜೀವಿಸುವವರಾಗೋಣ. ಹೊಸ ಹೊಸ ಕನಸುಗಳನ್ನು ಕಾಣುವವರಾಗೋಣ, ದರ್ಶನಗಳನ್ನು ಕಾಣುವವರಾಗೋಣ. ಆ ದರ್ಶನದ ಕುರಿತು ವಿವರಿಸುವವರಾಗಲು ದೈವ ಕೃಪೆಗಾಗಿ ನಾವು ಕರ್ತನಲ್ಲಿ ಮೊರೆ ಇಟ್ಟು ಪ್ರಾರ್ಥಿಸೋಣ. ನನ್ನ ಒಲವಿನ ಸಹೋದರ ಸಹೋದರಿ, ಯೋಬನ ಚರಿತ್ರೆಯನ್ನು ನಾವು ಓದಿದ್ದೇವೆ. ಯೋಬನು ಎಲ್ಲಿಯೂ ಕುಂದಿ ಹೋಗಲಿಲ್ಲ, ಎಲ್ಲಿಯೂ ಭಯಪಡಲಿಲ್ಲ. ಹೆಂಡತಿ ಸಪಿಸಿ ಸಾಯಬಾರ್ದ ನೀನು ಅಂತಾಳೆ. ಆಕೆಗೆ ಹೇಳ್ತಾಳೆ, ದೇವರಿಂದ ಒಳಿತು ಮಾತ್ರ ಪಡೆಯಬೇಕೇನೆ. ಹೊಗೆ ಹುಚ್ಚಿ ದೇವರಿಂದ ಕೆಡಕು ಬಂದ್ರು ದೇವರ ನಾಮಕ್ಕೆ ಸ್ತೋತ್ರ ಎಂಬುದಾಗಿ ಯೋಬ ಹೇಳ್ತಾನೆ. 4 ಜನ ಪ್ರಾಣ ಸ್ನೇಹಿತರು ಬಂದು ಆತನನ್ನ ಆ ವೇದನೆಯಲ್ಲಿ ಹೀಯಾಳಿಸಿದಾಗ ಪಾಪದ ನುಡಿಗಳು, ದೂಷಣೆಯ ನುಡಿಗಳು ಒಂದು ಬರಲಿಲ್ಲ. ದೇವರನ್ನು ದೂಷಿಸಲಿಲ್ಲ, ಮನುಷ್ಯರನ್ನ ಶಪಿಸಲಿಲ್ಲ. ಇಗೋ, ನನ್ನ ದೇವರು ಶಕ್ತಿವಂತರೆಂದು ಕಡೆಯ ಗಳಿಗೆಯವರೆಗೂ ದೇವರ ನಂಬಿಕೆಯಲ್ಲಿ ಜೀವಿಸಿದನು ಯೋಬನ ತನ್ನ ಜೀವಿತದಲ್ಲಿ ಕಳೆದುಕೊಂಡ ಎಲ್ಲವನ್ನ ತಿರುಗಿ ಪಡೆದನು. ಮಕ್ಕಳನ್ನ ಕಳೆದುಕೊಂಡಿದ್ದ, ಆಸ್ತಿ ಪಾಸ್ತಿ ಎಲ್ಲವನ್ನ ಕಳೆದುಕೊಂಡಿದ್ದ, ಎಲ್ಲವನ್ನ 10ರಷ್ಟು ಹಿಂತಿರುಗಿದರು. ದೇವರು ಹೇಳಿದರು ಯೋಬನಿಗೆ, ಯೋಬ, ನೀನು ನಿಜವಾಗಿಯೂ ನೀತಿವಂತನು. ಯೋಬನ ಸ್ನೇಹಿತರಿಗೆ ಹೇಳಿದ್ರು, ನನ್ನ ದಾಸ ಯೋಬ ಬಲಿ ಅರ್ಪಿಸದ ಹೊರತು ನಿಮ್ಮನ್ನ ಕ್ಷಮಿಸುವುದಿಲ್ಲ. ಯೋಬ ನಿಮಗಾಗಿ ಬಲಿ ಅರ್ಪಿಸಬೇಕು ಎಂಬುವಾಗ ಯೋಬನು ತನ್ನ ಸ್ನೇಹಿತರಿಗಾಗಿ ಬಲಿ ಅರ್ಪಿಸಿ ಪ್ರಾರ್ಥಿಸುವಾಗ ತನ್ನ ಸ್ನೇಹಿತರಿಗಾಗಿ ಪ್ರಾರ್ಥನೆ ಮಾಡಿದ. ಆ ಪ್ರಾರ್ಥನೆಯನ್ನ ಆಲಿಸಿ ಬಲಿಯನ್ನ ಸ್ವೀಕರಿಸಿ ಆ ಸ್ನೇಹಿತರಿಗೂ ಮುಕ್ತಿ ನೀಡಿದರು ದೇವರು. ನಮ್ಮ ಪರವಾಗಿ ದೇವರಿರುವಾಗ ಪರರಿಗಾಗಿ ನಾವು ಪ್ರಾರ್ಥಿಸಬೇಕು. ನಮ್ಮನ್ನು ದೂಷಿಸುವವರನ್ನು, ನಮ್ಮನ್ನು ನಿರಾಕರಿಸುವವರನ್ನು, ನಮ್ಮನ್ನು ನೋಯಿಸುವವರನ್ನು ದೇವರಿಗೆ ಸಮರ್ಪಿಸಿ ಪ್ರಾರ್ಥಿಸಬೇಕು. ಅವರೇನು ಮಾಡುತ್ತಿರುವರೋ ಅವರಿಗೆ ಅರಿಯರು, ಅಪ್ಪ ಅವರನ್ನು ಕ್ಷಮಿಸು ಎಂದು ಪ್ರಾರ್ಥಿಸುವಾಗ ಯೋಬನ ಜೀವಿತದಲ್ಲಿ ಆದ ಅನುಗ್ರಹಗಳು ನಮಗೆ ದೊರಕುತ್ತದೆ. ಯೋಬ ಕಳೆದುಕೊಂಡಿದ್ದನ್ನೆಲ್ಲ ಪಡೆದುಕೊಂಡನು. ಪ್ರಿಯರೇ, ನಾವು ಸಹ ಯೋಬನಂತೆ ಪ್ರಾರ್ಥಿಸೋಣ. ದೇವರ ನುಡಿಯನ್ನ ಕೇಳಿ ಅದನ್ನ ನಿರಾಕರಿಸಿ ದೇವರ ಆಲೋಚನೆಯನ್ನ ಬದಿಗೊತ್ತಿ ತನ್ನ ಆಲೋಚನೆಯಂತೆ ತಾರ್ಸಿಸಿಗೆ ಹೋದ ಯೋನ ಪ್ರವಾದಿಯನ್ನ ದೇವರು ನೆನವೆ ಪಟ್ಟಣಕ್ಕೆ ಹೋಗು ಎಂದ್ರು. ದೇವರು ಕರುಣಾಮಯಿ, ದೇವರು ಹೇಳಿದನ ಮಾಡದೆ ಹೋದ್ರೆ ನೆನವೆ ಜನ ನನ್ನನ್ನು ಕೊಂದಾರು ಎಂದು ಭಯಪಟ್ಟು ತಾರ್ಸಿಸಿಗೆ ಓಡಿ ಹೋಗ್ತಾ ಇದ್ದ. ತಾರ್ಸಿಸಿಗೆ ಓಡಿ ಹೋಗುತ್ತಿದ್ದಾಗ ಬಿರುಗಾಳಿ ಎದ್ದು ಇಗೋ ಅಡವಿನಲ್ಲಿ ಇದ್ದವರು ವಿಚಾರಿಸುವಾಗ ನಾನು ಹಿಬ್ರಿಯನ್ನು ಅಲ್ಲಿ ಹೇಳ್ತಾನೆ, ಸ್ವರ್ಗ ಭೂಮಿಯನ್ನು ಸೃಷ್ಟಿ ಮಾಡಿದ ದೇವರ ಜನ ನಾನು ಪಾಪ ಮಾಡಿಬಿಟ್ಟೆ, ನನ್ನನ್ನ ಸಮುದ್ರಕ್ಕೆ ಬಿಸಾಕಿ. ಯೋನನು ಪಶ್ಚಾತ್ತಾಪದಿಂದ ಸಮುದ್ರಕ್ಕೆ ಬಿಸಾಡಿ ಆ ಸತ್ರೆ ನೀವು ಬದುಕ್ತೀರಾ ಎನ್ನುವಾಗ ಸಮುದ್ರಕ್ಕೆ ಹಾಕಿದರು ಯೋನನನ್ನ. ದೊಡ್ಡ ಮೀನೊಂದು ಬಂದು ಯೋನನನ್ನ ನುಂಗಿತು. ಯೋನನು ಮೀನಿನ ಉದರದಲ್ಲಿ ಗರ್ಭದಲ್ಲಿ ಕುಳಿತು ಪ್ರಾರ್ಥಿಸಿದನು.
ಸ್ವಾಮಿ, ನನ್ನನ್ನು ಉಳಿಸಲು ನೀವು ಶಕ್ತರು. ನಾನು ನಿಮ್ಮ ಮಾತನ್ನ ಕೇಳಲಿಲ್ಲ. ದೇವರೇ, ನನ್ನನ್ನು ಕ್ಷಮಿಸಿರಿ. ತಾನು ಮಾಡಿದ ಪಾಪವನ್ನು ಅರಿವಿಗೆ ತಂದುಕೊಂಡು ಪಶ್ಚಾತ್ತಾಪದಿಂದ ಯೋನನ್ನು ಪ್ರಾರ್ಥಿಸಲು 3ನೇ ದಿನ ಮೀನು ದಡದಲ್ಲಿ ಬಂದು ಕಾರಿತು. ಪ್ರಾರ್ಥನೆಗೆ ಶಕ್ತಿ ಉಂಟು. ನೀನು ನೀತಿವಂತನಾಗಿ ಪಶ್ಚಾತ್ತಾಪಪಟ್ಟು ಪ್ರಾರ್ಥಿಸುವಾಗ ನಿನ್ನ ಪ್ರಾರ್ಥನೆಗೆ ದೇವರು ಸದುತ್ತರ ದಯಪಾಲಿಸ್ತಾರೆ. ಒಲವಿನ ಸಹೋದರ ಸಹೋದರಿಯರೇ, ನಿಮ್ಮ ಜೀವಿತದಲ್ಲಿ ಇಗೋ ಮೀನಿನಂತೆ ಬಂಧನಗಳು ನಿಮ್ಮನ್ನ ಬಂಧಿಸಿದ್ದಲ್ಲಿ ಕರಗಳನ್ನೆತ್ತಿ ಪ್ರಾರ್ಥಿಸಿರಿ. 3ನೇ ದಿನ ಹೇಗೆ ಯೋನನನ್ನು ಮೀನು ಕಾರಿತು, ಅದೇ ರೀತಿಯಲ್ಲಿ ನಿನ್ನನ್ನು ಬಂಧಿಸಲ್ಪಟ್ಟಿರುವಂತಹ ಎಲ್ಲ ಅನಿಷ್ಟಗಳು ನಿನ್ನನ್ನು ಬಿಟ್ಟು ಹೋಗುತ್ತೆ. ನಿನಗೆ ಬಿಡುಗಡೆ ಉಂಟಾಗುತ್ತೆ. ಕರ್ತನಲ್ಲಿ ಮೊರೆ ಇಟ್ಟು ನಾವು ಪ್ರಾರ್ಥಿಸೋಣ. ಯೋನ ಪ್ರವಾದಿಯಂತೆ ದೇವರ ಬಳಿಗೆ ಬರಲು ನಾವು ಮತ್ತೆ ನಮ್ಮನ್ನು ಒಪ್ಪಿಸಿಕೊಡುವಾಗ ದೇವರು ನಮ್ಮನ್ನು ರಕ್ಷಿಸುತ್ತಾರೆ. ಯೋನನು ನಿನವೆ ಪಟ್ಟಣಕ್ಕೆ ಹೋಗಿ ಪಶ್ಚಾತ್ತಾಪ ಪಡಲು ದೇವರು ಹೇಳಿದ ಸಂದೇಶವನ್ನ ಸಾರಿದಾಗ ನಿನವೆ ಪಟ್ಟಣದ ಎಲ್ಲಾ ಜನರು 40 ದಿನ ಉಪವಾಸವಿರುವಾಗ ದೈವ ಕರುಣೆಯನ್ನ ಪಡೆಯುತ್ತಾರೆ. ಪ್ರವಾದಿಸಲು ಶುಭ ಸಂದೇಶ ಸಾರಲು ದೇವರು ಆರಿಸಿಕೊಂಡವರೇ, ಇಗೋ ನಿಮ್ಮ ಚಿತ್ತವಲ್ಲ ನೆರವೇರುವುದು, ದೇವರ ಚಿತ್ತ ನೆರವೇರಬೇಕೆಂಬುದಾಗಿ ದೇವರ ಚಿತ್ತವನ್ನು ನೆರವೇರಿಸುವುದಕ್ಕಾಗಿ ನಾವು ನೀವು ಮುನ್ನುಗ್ಗುವಾಗ ದೇವರು ನಿಮ್ಮ ಜೀವನದಲ್ಲಿ ಅದ್ಭುತದ ಮೇಲೆ ಅದ್ಭುತಗಳನ್ನು ಮಾಡುವರು. ಇಗೋ ಯೋನನು ನಿನವೆ ಪಟ್ಟಣಕ್ಕೆ ಹೋದಾಗ ಅಲ್ಲಿದ್ದಂಥ ಲಕ್ಷಾಂತರ ಜನರನ್ನ ದೇವರು ರಕ್ಷಿಸಿದ ಹಾಗೆ ನಾವುಗಳು ದೇವರ ಕೃಪೆಯನ್ನು ಒತ್ತಿ ನಡೆಯುವಾಗ ಸಾವಿರಾರು ಹೃದಯಗಳು ಪರಿವರ್ತನೆಯಾಗಿ ದೇವರ ಬಳಿಗೆ ಬರ್ತವೆ. ನಾನು ಯೋನನಂತೆ ದೇವರ ಬಳಿಗೆ ಹಿಂತಿರುಗಿ ಬರಬೇಕು, ಪ್ರಾರ್ಥಿಸಬೇಕು. ಒಲವಿನ ಸಹೋದರ ಸಹೋದರಿಯರೇ, ಇಗೋ ನಮ್ಮ ಜೀವನದಲ್ಲಿ ಇಂಥ ಅನೇಕ ಕಷ್ಟಗಳು ದುಃಖಗಳು ಇರಬಹುದು. ಆ ಎಲ್ಲ ಕಾರ್ಯಗಳನ್ನು ದೇವರ ಕರಗಳಲ್ಲಿ ಸಮರ್ಪಿಸೋಣ. ಪ್ರೀತಿಯುಳ್ಳ ದೇವಜನರೇ, ನಿಮ್ಮ ಜೀವಿತದಲ್ಲಿ ಸಹ ಇಕ್ಕಟ್ಟಿನ ಅನುಭವದಲ್ಲಿ ಇದ್ದೀರಾ, ಮಾರ್ಗ ಕಾಣದೇ ಇದ್ದೀರಾ, ಪ್ರಾರ್ಥಿಸಿರಿ. ಅದ್ಭುತವು ನಿಮಗಾಗುವುದು. ಅದ್ಭುತವನ್ನ ನೀವು ಕಾಣುವಿರಿ. ಅತಿಶಯ ನಿಮ್ಮ ಜೀವಿತದಲ್ಲಿ ನಡೆಯುವುದು. ದೇವರು ಎಲ್ಲದಕ್ಕೂ ಶಕ್ತರಾಗಿದ್ದಾರೆ. ಆ ಕರ್ತನಲ್ಲಿ ಮೊರೆಯಿಟ್ಟು ನಾವು ಪ್ರಾರ್ಥಿಸುವವರಾಗೋಣ. ಪ್ರಭು ಕ್ರಿಸ್ತರಲ್ಲಿ ಭರವಸೆ ಇಡೋಣ. ನಮ್ಮ ಪ್ರಾರ್ಥನೆಯನ್ನು ಆಲಿಸುವ ದೇವರೇ, ಇಗೋ ನಮ್ಮ ಜೀವಿತದಲ್ಲಿರುವ ಎಲ್ಲ ಕಷ್ಟಗಳು ದುಃಖಗಳೆಲ್ಲವನ್ನು ನಿಮಗೆ ಸಮರ್ಪಿಸಿ ಈ ಸಮಯದಲ್ಲಿ ಕರ್ತನೇ ನಮ್ಮ ಜೀವಿತವನ್ನು ನಿಮಗೆ ಸಮರ್ಪಿಸುತ್ತೇವೆ. ನಮ್ಮ ಜೀವಿತದಲ್ಲಿರುವ ಎಲ್ಲ ಅಡೆತಡೆಗಳಿಂದ ನಮ್ಮನ್ನು ಬಿಡುಗಡೆಗೊಳಿಸಿ ಸತ್ಯ ಮಾರ್ಗದಲ್ಲಿ ನಮ್ಮನ್ನು ಮುನ್ನಡೆಸಿರೆಂದು ಯೇಸು ಕ್ರಿಸ್ತರ ನಾಮದಲ್ಲಿ ಪ್ರಾರ್ಥಿಸುತ್ತೇನೆ. ಆಮೇನ್.